ನಮಸ್ಕಾರ ವೀಕ್ಷಕರೇ, ಟಿವಿ 99 ನ್ಯೂಸ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸೋಮಶೇಖರ್. ನಮೋ ವೆಂಕಟೇಶ, ನಮೋ ತಿರುಮಲೇಶ, ನಮಸ್ತೆ ನಮಸ್ತೆ ನಮಃ. ನಮೋ ವೆಂಕಟೇಶ, ನಮೋ ತಿರುಮಲೇಶ, ನಮೋ ವೆಂಕಟೇಶ, ನಮೋ ತಿರುಮಲೇಶ. ಮಹಾನಂದ ಮಾಯೇ ಓ ಮಹಾದೇವ ದೇವ, ಮಹಾನಂದ ಮಾಯೇ ಓ ಮಹಾದೇವ ದೇವ. ನಮೋ ವೆಂಕಟೇಶ. ವಿಶೇಷವಾಗಿ ವೈಕುಂಠ ಏಕಾದಶಿ, ಮುಕ್ಕೋಟಿ ವೈಕುಂಠ ಏಕಾದಶಿ ಹಾಗೂ ವೈಕುಂಠ ಏಕಾದಶಿ ದಿನ ಆಗಿ ಇಲ್ಲಿನ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರ ಕೃಪೆಯನ್ನು ಇದು ಮಾಡ್ತಾರೆ. ದೇವರ ದರ್ಶನ ಮಾಡಿಕೊಂಡು ದೇವರ ಅನುಗ್ರಹವನ್ನು ಪಡೆದುಕೊಂಡು ಪ್ರತಿ ನೂರಾರು ಸಾವಿರಾರು ಭಕ್ತ ಜನರು ಬಂದು ಪ್ರಸಾದವನ್ನು ಸ್ವೀಕರಿಸಿ ತುಂಬ ಅನುಗ್ರಹದಿಂದ ದೇವರು ತುಂಬ ಅನುಗ್ರಹ ಮಾಡುತ್ತಾರೆ. ಎಲ್ಲರ ಭಕ್ತರಿಗೂ ತುಂಬ ಕೃಪಾ ಕಟಾಕ್ಷ ಸಿಗುತ್ತೆ ಈ ದೇವರಿಂದ. ಎಲ್ಲ ಭಕ್ತಾದಿಗಳು ಬಂದು ಎಲ್ಲರೂ ನಮಸ್ಕಾರ ಮಾಡ್ಕೊಂಡು ಪ್ರಾರ್ಥನೆ ಮಾಡಿಕೊಂಡ್ರೆ ಅನುಗ್ರಹ ಸಿಗುತ್ತೆ ಎಂದು ಪ್ರಾರ್ಥನೆ ಮಾಡುತ್ತೀವಿ. ಇವತ್ತು ವಿಶೇಷ ವೈಕುಂಠ ಏಕಾದಶಿ ಇದೆ. ತುಂಬ ವಿಶೇಷ ಇದು. ನಮಗೆ ವರ್ಷಕ್ಕೆ ಒಮ್ಮೆ ಬಾರಿ ಬರೋದು. ನಮಗೆ ಉತ್ತರಾಯಣ ಕಾಲದಲ್ಲಿ ನಾವು ವೈಕುಂಠ ದ್ವಾರವನ್ನು ತೆಗಿತೀವಿ. ಅದಕ್ಕೋಸ್ಕರ ಇವತ್ತು ನಮ್ಮ ದೇವಸ್ಥಾನದಲ್ಲಿ ತುಂಬ ವಿಶೇಷವಾಗಿ ಹೆಚ್ಚಿನ ಭಕ್ತಾದಿಗಳು ಬರುತ್ತಾರೆ. ಹಾಗೂ ತೀರ್ಥ ಪ್ರಸಾದ ಹಾಗೂ ನಮ್ಮ ದೇವಸ್ಥಾನದ ಆಡಳಿತ ಮಂಡಳಿ ತುಂಬ ಸಹಕಾರ ಮಾಡುತ್ತದೆ. ಎಲ್ಲ ಭಕ್ತಾದಿಗಳು ಬರಬೇಕೆಂದು ಸವಿನಯ ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ. ಶ್ರೇಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ಶ್ರೀವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ಇವತ್ತಿನ ದಿವಸ ವೈಕುಂಠ ಏಕಾದಶಿಯ ಪ್ರಯುಕ್ತ ಎಲ್ಲರಿಗೂ ಆ ಶ್ರೀನಿವಾಸನ ಕೃಪಾ ಕಟಾಕ್ಷ ಸಿಗಲಿ ಎಂದು ದೇವರಲ್ಲಿ ಮೊದಲಿಗೆ ಪ್ರಾರ್ಥಿಸುತ್ತಾ, ನಮ್ಮ ಈ ತೂಬರಹಳ್ಳಿಯಲ್ಲಿರುವಂತಹ BML ಲೇಔಟ್ ಇಲ್ಲಿ ನೆಲೆಸಿರುವಂತಹ ವೆಂಕಟೇಶ್ವರ ಸ್ವಾಮಿಯ ನೀವು ಖಂಡಿತವಾಗಿ ಬಂದು ಇಲ್ಲಿ ಸ್ವಾಮಿಯರ ದರ್ಶನ ಪಡಿಬೇಕು. ಏಕೆ ಈ ದೇವಸ್ಥಾನನೇ ವಿಶೇಷ ಅಂತಂದರೆ, ನಮ್ಮ ಸಂಪ್ರದಾಯದಲ್ಲಿ ಎಲ್ಲ ಕಡೆ ನಾವು ವೆಂಕಟೇಶ್ವರ ಅಂತ ಹೇಳಿ ನೋಡಿದ್ರೆ ವರದ ಹಸ್ತ, ಕಟಿಹಸ್ತ, ಇಲ್ಲ ಅಭಯ ಹಸ್ತ, ಕಟಿಹಸ್ತ ಅಷ್ಟೇ ಇರುತ್ತೆ. ಆದರೆ ಇಲ್ಲಿ ಸ್ವಾಮಿ ವರದ ಮತ್ತು ಅಭಯ ಎರಡೂ ಕೊಡ್ತಾ ಇದ್ದಾರೆ. ಸ್ವಾಮಿ ನನ್ನನ್ನು ನಂಬಿ ಯಾರು ನನ್ನ ಪಾದ ಶರಣಕ್ಕೆ ಬರ್ತಾರೋ ಅವರನ್ನು ನಾನು ಕಾಪಾಡ್ತೀನಿ, ಅಭಯವನ್ನು ಕೊಡ್ತೀನಿ, ಅವರಿಗೆ ವರವನ್ನು ಕೊಡ್ತೀನಿ ಅಂತ ಹೇಳಿ ವಿಶೇಷವಾಗಿ ನಿಂತಿರುವಂತಹ ಸ್ವಾಮಿ ಇಲ್ಲಿ ನೆಲೆಸಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಇಲ್ಲಿ ಬಂದು ಸ್ವಾಮಿಯ ದರ್ಶನ ಪಡೆದು ಕೃತಾರ್ಥರಾಗಬೇಕಾಗಿ ಈ ದಿನ ವಿಶೇಷವಾಗಿ ಈ ಮಾಧ್ಯಮದ ಮೂಲಕ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನಮೋ ವೆಂಕಟೇಶ. ಇವತ್ತಿನ ದಿವಸ ವಿಶೇಷವಾಗಿ ತಾವು ಗಮನಿಸಿದರೆ ಸ್ವಾಮಿಯವರಿಗೆ ವಿಶೇಷವಾದಂತಹ ಚಿನ್ನದ ಲೇಪನದ ಆಭರಣಗಳನ್ನು ಧರಿಸಿದ್ದೇವೆ. ಸ್ವಾಮಿಯವರ ವಕ್ಷಸ್ಥಳದಲ್ಲಿರುವಂತಹ ಮಹಾಲಕ್ಷ್ಮಿಯವರದು ಚಿನ್ನದ ಲೇಪನದ ಅಲಂಕಾರ, ಮತ್ತು ಸ್ವಾಮಿಯವರಿಗೆ ವಿಶೇಷವಾಗಿ ಅಂತರಂಗ ಭಕ್ತರು ಎಲ್ಲರೂ ಸೇರಿ ದಾನ ಮಾಡಿರುವಂತಹ ಬೆಳ್ಳಿ, ಚಿನ್ನ, ಈ ಎಲ್ಲ ವಸ್ತುಗಳಿಂದ ಸೇರಿ ಸ್ವಾಮಿಯವರಿಗೆ ನಾಗಾಭರಣವನ್ನು ವಿಶೇಷವಾಗಿ ಹೊದಿಸಿದ್ದೀವಿ. ಅದು ವಿಶೇಷ ಇವತ್ತೇ ಸ್ವಾಮಿಯವರಿಗೆ ಅರ್ಪಣೆ ಆಗಿರುವಂಥದ್ದು. ಎಲ್ಲ ಬಂದಂತಹ ಎಲ್ಲ ಭಕ್ತರು ಕೂಡ ಯಾರ್ಯಾರು ಏನೇನು ಸಮರ್ಪಣೆ ಮಾಡಿದ್ದಾರೋ ಅವ್ರ ಮನಸ್ಸಿನಲ್ಲಿರುವಂತಹ ಕಷ್ಟಗಳು, ಸುಖಗಳು ಎಲ್ಲ ಸ್ವಾಮಿಯವರ ಪಾದಕ್ಕೆ ಸಮರ್ಪಣೆ ಮಾಡಿ ಸ್ವಾಮಿಯಲ್ಲಿ ಕ್ಷಮಾಪಣೆಯನ್ನು ಕೇಳಿ ಇದುವರೆಗೂ ಮಾಡಿರುವಂತಹ ಎಲ್ಲ ಪಾಪಗಳನ್ನು ತೊಳೆದು ಮುಂದಕ್ಕೆ ಸದ್ಗತಿಯನ್ನು ಕೊಡಲಿ ಎಂದು ಪ್ರಾರ್ಥಿಸುತ್ತಾ ಇಲ್ಲಿಗೆ ಬಂದು ಎಲ್ಲರೂ ಕೂಡ ಎಲ್ಲ ನಮ್ಮ ವೇದಗಳಲ್ಲಿ ಹೇಗೆ ನಾವು ಹೇಳ್ತೀವಿ ಸರ್ವೇ ಜನಾಃ ಸುಖಿನೋ ಭವಂತು ಎಂಬುದಾಗಿ, ಹಾಗೆ ಎಲ್ಲ ಬಂದಂಥವರೆಲ್ಲರೂ ಕೂಡ ಸ್ವಾಮಿಯರ ದರ್ಶನ ಪಡೆದು ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ಕೋರಿಕೊಳ್ತೀವಿ. ಧನ್ಯವಾದಗಳು. ಅದಿಯೋ
అదివో అల్లదివో శ్రీహరివాసము అదివో అల్లదివో శ్రీహరివాసము 10,000 శేషుల పడగలమయము అదివో అల్లదివో శ్రీహరివాసము 10,000 శేషుల పడగలమయము. ಈ ದಿನ ವೈಕುಂಠ ಏಕಾದಶಿ 2025ರಂದು ಬೋನೇಳ ಸಮೇತ ಈ ದೇವರಿಗೆ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾಗಿ ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡಲಾಗ್ತದೆ ಬಹಳ ವಿಜೃಂಭಣೆಯಿಂದ. ಭಕ್ತಾದಿಗಳು ನೋಡ್ತಾ ಇರ್ಬೋದು, ಸರದಿ ಸಾಲಿನಲ್ಲಿ ಆ ದೇವರ ಆಶೀರ್ವಾದನ ಪಡೆಯಲು ವೈಕುಂಠ ಈಶ್ವರನಾದ ವೆಂಕಟರಮಣ ಸ್ವಾಮಿ ಮಹಿಮೆಗೋಸ್ಕರ ಕಾಯ್ತಾ ಬರ್ತಾ ಇದ್ದಾರೆ. ಎಲ್ಲರೂ ಸಹ ದರ್ಶನವನ್ನು ಮಾತಾಡ್ತಾ ಇದ್ದಾರೆ. ಇಲ್ಲಿನ ಭಕ್ತರು ಬಹಳ ಸಂತೋಷದಿಂದ ಅವರ ಆಶೀರ್ವಾದನ ಪಡೆಯಲು ಈ ಒಂದು ದೇವಸ್ಥಾನದ ಪ್ರಸಾದದಲ್ಲಿ ಪೂಜೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅವರು ನೇರವಾಗಿ ನಮ್ಮ ಜೊತೆ ಇದ್ದಾರೆ. ಏನು ಹೇಳ್ತಾರೆ ಈ ವೈಕುಂಠ ಏಕಾದಶಿ ಬಗ್ಗೆ ಕೇಳೋಣ ಬನ್ನಿ. ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು. ಇವತ್ತಿನ ದಿನ ಎಲ್ಲರೂ ವಿಷ್ಣುವ ದರ್ಶನ ಮಾಡಿ ಅಂತ ಕೋರುತ್ತೇವೆ. ಇದು ಭಕ್ತಾದಿಗಳ ಒಂದು ಭಕ್ತಿಪೂರ್ವಕವಾದ ಮಾತುಗಳು. ವೈಕುಂಠನಾಥನಾದ ವೆಂಕಟೇಶ್ವರನು ಎಲ್ಲರಿಗೂ ಸಮಸ್ತ ನಾಡಿನ ಜನತೆಗೆ ಒಳ್ಳೆಯದನ್ನು ಮಾಡಲಿ ಅಂತ, ಸರ್ವರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಈ ಭಕ್ತಾದಿಗಳಲ್ಲಿ ಕೇಳ್ತಾ ಇರೋದು. TV99 ಸೋಮಶೇಖರ್ ಜೊತೆ ಬುಜ್ಜಿ, ಬೆಮಲೆಔಟ್, ಬೆಂಗಳೂರು. ಇವತ್ತು ವಿಶೇಷವಾಗಿ ವೈಕುಂಠ ಏಕಾದಶಿ. ಇದು ಕುಂದ್ಲಳ್ಳಿ ಅಂತಕ್ಕಂಥ ಒಂದು ಕುಗ್ಗ ಗ್ರಾಮ. ಈ ಗ್ರಾಮ ಕಳೆದ 15-18 ವರ್ಷಗಳ ಹಿಂದೆ ಒಂದು ಚಿಕ್ಕದಾಗಿದ್ದಂಥ ಒಂದು ದೇವಸ್ಥಾನವನ್ನು ಅದ್ಭುತವಾಗಿ ಕಟ್ಟಿ ಈ ಭಾಗದಲ್ಲಿ ನನಗೆ ಗೊತ್ತಿರೋ ಹಾಗೆ ಇನ್ನೊಂದು ತಿರುಪ್ತಿ ಅಂತಲೇ ಹೇಳ್ತಾರೆ. ನೀವು ಪ್ರಾರಂಭದಲ್ಲಿ 17 ವರ್ಷಗಳ ಹಿಂದೆ ಯಾವ ರೀತಿ ಇತ್ತೋ ಇವತ್ತು ಸಹಿತ ಅದೇ ರೀತಿಯಾಗಿ ಸ್ವಾಂಕವಾಗಿ ಪೂಜೆ ನಡೆದ ಜೊತೆಯಲ್ಲೇ ಇಲ್ಲಿ ಅದ್ಭುತವಾಗಿದೆ. ಇವತ್ತು ಬೆಳಗ್ಗೆಯಿಂದ ಸಂಜೆ ತನಕ ನಾನು ಅಂದ್ಕೊಂಡಿದ್ದೀನಿ ಒಂದು 2 ಲಕ್ಷ ಜನದಷ್ಟು ಜನ ಇಲ್ಲಿಗೆ ಬಂದು ಹೋಗ್ತಾರೆ. ಆದರೆ ಬೆಳಗ್ಗೆಯಿಂದ ಪ್ರಸಾದಗಳು ನಡೀತಾ ಇದೆ, ಪೂಜೆಗಳು ನಡೀತಾ ಇದೆ, ಭಕ್ತಾದಿಗಳು ಸಹಿತ ಬರ್ತಾ ಇದ್ದಾರೆ. ನಾನು ಕೃಷ್ಣರಾಜಪುರದವನು. ನಾನು ಪ್ರಾರಂಭದಿಂದಲೂ ಪ್ರತಿ ವರ್ಷವೂ ಸಹಿತ ನಾನು ಬರ್ತೀನಿ. ಇವತ್ತು ನಾನು ಬೆಳಗ್ಗೆ ಬಾಗೇಪಲ್ಲಿ ಹೋಗೋಣ ಅಂತ ಹೊರಟೆ. ಈ ದೇವಸ್ಥಾನಕ್ಕೆ ಬಿಟ್ಟು ಹೋಗೋಣ ಅಂತೇಳಿ ಗಾಡಿ ತಿರ್ಸ್ಕೊಂಡು ಬಂದೆ. ಆದರೆ ಇನ್ನೊಂದು ಸತ್ಯ ಇದೆ. ವಿಶೇಷವಾಗಿ ಇಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ನಮ್ಮ ಜಯರಾಮ್ ಅವ್ರ ತಂಡ ಭಾಳ ಅಚ್ಚುಕಟ್ಟಾಗಿ ಭಾಳ ಚೆನ್ನಾಗಿ ಮಾಡ್ತಾರೆ. ನೀವು ಒಂದು ರೌಂಡ್ ನೋಡಿದ್ರೆ ಒಂದು ಪ್ರಶಾಂತ ವಾತಾವರಣ ಇದೆ. ಹಾಗೆ ವೈಕುಂಠ ಏಕಾದಶಿಗೆ ನಾವೆಲ್ಲರೂ ಸಹಿತ ತಿರುಪ್ತಿಗೆ ಹೋಗೋಕ್ಕಾಗಲ್ಲ. ಇವತ್ತು ತಿರುಪ್ತಿನಲ್ಲಿ ಆ ಥರ ಇದೆ ಅಂತ ಗೊತ್ತಿದೆ, ಆದರೆ ಭಾಳ ಕಷ್ಟ ಇದೆ. ಹಾಗಾಗಿ ಆ ತಿರುಪತಿ ವೆಂಕಟರಮಣ ಸ್ವಾಮಿಯನ್ನು ಇಲ್ಲೇ ನೋಡುವಂಥ ಅವಕಾಶವನ್ನು ಇಲ್ಲಿಯ ಮುಖಂಡರು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಭಜನೆ, ಸಂಕೀರ್ತನೆ, ನಾಮಸ್ಮರಣೆ, ಪ್ರವಚನ ಎಲ್ಲವೂ ಸಹಿತ ನಡೀತದೆ. ಹಾಗಾಗಿ ಇವತ್ತಿನ ಒಂದು ವಿಶೇಷ ಏನು ವೈಕುಂಠ ಏಕಾದಶಿ ಇದೆ, ಆ ವಿಶೇಷ ಈ ಭಾಗದ ಜನಕ್ಕೆ ಕುಂದ್ಲಳ್ಳಿಯ ಈ ವೆಂಕಟರಮಣ ಸ್ವಾಮಿಯ ಮುಖಾಂತರ ಒಂದು ವೈಕುಂಠ ಏಕಾದಶಿ ಭಾಳ ಚೆನ್ನಾಗಿ ಆಗಿ ಅದ್ಭುತವಾಗಿ ಆಚರಣೆ ಮಾಡ್ತಾರೆ. కొండలలో నెలకొన్న కోనేటి రాయడువాడు, కొండలలో నెలకొన్న కోనేటి రాయడువాడు, కొండలంత వారములు గుప్పెడువాడు, కొండలంత వారములు గుప్పెడువాడు, కొండలలో నెలకొన్న కోనేటి రాయడువాడు, కొండలంత వారములు గుప్పెడువాడు, కొండలలో నెలకొన్న కొండలలో నెలకొన్న కొండలలో నెలకొన్న కోనేటి రాయడువాడు. కొండ
నెలకొన్న కోనేటి రాయడువాడు కొండలలో నెలకొన్న కోనేటి రాయడువాడు కొండలంత వారములు గుప్పెడువాడు కొండలంత వారములు గుప్పెడువాడు కొండలలో నెలకొన్న కోనేటి రాయడువాడు కొండలంత వారములు గుప్పెడువాడు కొండలలో నెలకొన్న కొండలలో నెలకొన్న కొండలలో నెలకొన్న కోనేటి రాయడువాడు బ్రహ్మమొక్కటే పరబ్రహ్మమొక్కటే బ్రహ్మమొక్కటే పరబ్రహ్మమొక్కటే 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 ಈ ದಿನ ವಿಶೇಷವಾಗಿ ವೈಕುಂಠ ಏಕಾದಶಿ ಸಂಭ್ರಮದಲ್ಲಿ ಬಹಳ ವಿಜೃಂಭಣೆಯಿಂದ ಸಮಸ್ತ ಕರ್ನಾಟಕದಲ್ಲಿ ಬಹಳ ವಿಶೇಷವಾಗಿ ಒಂದು ಪುಣ್ಯ ದಿನವಾದ ಇಂದು ವೈಕುಂಠ ಏಕಾದಶಿ ದ್ವಾರವನ್ನು ನಿರ್ಮಾಣ ಮಾಡಿ ಬಹಳ ವಿಶೇಷಗಳಿಂದ ಭಕ್ತಾದಿಗಳು ಈ ವೈಕುಂಠ ದ್ವಾರದಲ್ಲಿ ಬಂದರೆ ಅವರಿಗೆ ಮುಕ್ತಿಯನ್ನು ಸಿಗುತ್ತೆ ಅಂತ ಒಂದು ಕಾಲ್ಪನಿಕವಾದ ಶಕ್ತಿ ಕೂಡ ಒಂದು ಧಾರ್ಮಿಕ ನಂಬಿಕೆ ಇದೆ. ಹಾಗಾಗಿ ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಆಂಜನೇಯ ಸ್ವಾಮಿ ಪ್ರಸನ್ನ ದೇವಸ್ಥಾನದ ಪೂಜಾರಿಗಳು. ಈ ವೈಕುಂಠ ಏಕಾದಶಿಯ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಯ ನಮಃ. ಇಲ್ಲಿನ ಶ್ರೀ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನ ತುಂಬ ಹಲವಾರು ವರ್ಷಗಳಿಂದ ಕೂಡಿದೆ. ಇಲ್ಲಿ ಬಂದಿರೋ ಭಕ್ತಾದಿಗಳು ಏನೇ ವರ ಕೇಳಿಕೊಂಡ್ರು ಆಂಜನೇಯ ಸ್ವಾಮಿ ತಮ್ಮ ಕೃಪೆಯಿಂದ ಕೊಡುತ್ತಾರೆ. ಅದಕ್ಕೆ ತುಂಬ ಭಕ್ತಾದಿಗಳು ಬರ್ತಾ ಇರ್ತಾರೆ. ಎಲ್ಲ ಭಕ್ತಾದಿಗಳು ಇವತ್ತು ವೈಕುಂಠ ಏಕಾದಶಿ ಪ್ರಯುಕ್ತ ತುಂಬ ಹೆಚ್ಚಿನ ಭಕ್ತಾದಿಗಳು ಬರ್ತಾರೆ. ಹಾಗೆ ನಮ್ಮ ಶ್ರೀ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದ ಟ್ರಸ್ಟ್ ಮೆಂಬರ್ಸು ತುಂಬ ಅನುಕೂಲವಾಗಿ ಎಲ್ಲರಿಗೂ ಪ್ರಸಾದ ವಿನಿಯೋಗ ಹಾಗೂ ತೀರ್ಥ ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಶ್ರೀ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದ ಇವತ್ತು ವಿಶೇಷವಾಗಿ ಹೂವಿನ ಅಲಂಕಾರ ಹಾಗೂ ವೈಕುಂಠ ದಾರವನ್ನು ಏರ್ಪಡಿಸಿದ್ದಾರೆ. ಶ್ರೀ ಅಭಯಾಂಜನೇಯ ಸ್ವಾಮಿ ಸಂಪೂರ್ಣ ಕೃಪಾ ಕಟಾಕ್ಷ ಸಿಗಬೇಕೆಂದು ಎಲ್ಲರನ್ನು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ಇದು ಸಮಸ್ತ ಭಕ್ತಾದಿಗಳಿಗೆ ಆ ದೇವರ ಆಶೀರ್ವಾದ ಸಿಗಲಿ. ಬಹಳ ವಿಶೇಷವಾಗಿ ಅಲಂಕಾರ ಮಾಡಿ ಎಲ್ಲರಿಗೂ ಭಕ್ತಾದಿಗಳೇ ಪ್ರಸಾದವನ್ನು ವಿನಿಮಯ ಕೂಡ ಈ ಒಂದು ಪದಾಧಿಕಾರಿಗಳು ಈ ಒಂದು ಟ್ರಸ್ಟಿನ ಸದಸ್ಯರುಗಳು ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. TV99 ಸೋಮಶೇಖರ್ ಜೊತೆ ನವೀನ್, ಬೆಮೆಲೆವಟ್, ಬೆಂಗಳೂರು. ಅದಿಯೋ అదివో అల్లదివో శ్రీహరివాసము పరబ్రహ్మముక్కటే పరబ్రహ్మముక్కటే పరబ్రహ్మముక్కటే. ವಿಶೇಷ ಸುದ್ದಿ ಹಾಗೂ ಮಾಹಿತಿಗಾಗಿ ನೋಡ್ತಾ ಇರಿ TV99 ಬೆಂಗಳೂರು.